ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ, ಏನಾಯ್ತು? ನಮ್ಮ ಹೆಸರು ಅವಿನಾಶ್ ಅಂತ. ನಾನು ಬಂದಿದ್ದು ಬಾಗಲಕೋಟ್ ಡಿಸ್ಟಿಕ್ಕಿಂದ. ನಮ್ಮ ತಂದೆ ಮತ್ತು ನಮ್ಮ ತಾಯಿಯವರು ಯೂಟ್ಯೂಬಿಂದ ಪರಿಚಯ ಆದರು. ಅಂದರೆ ಫಾಸ್ಟ್ರಿಗೆ ನೋಡಿ ಆಮೇಲೆ ಬ್ಯಾಂಗ್ಳೂರಲ್ಲಿ ಕೂಟ ಇದೆ ಅಂತ ಗೊತ್ತಾಯಿತು. ವಿಜಯನಗರ ಅಲ್ಲಿ ಫಸ್ಟ್ ಕೂಟಕ್ಕೆ ಬಂದಿದ್ದೆ. ಅದಾದಮೇಲೆ ನೆಕ್ಸ್ಟು ರಾಜಾಜಿನಗರಲ್ಲಿ ಆವಾಗ ವಿಜಯನಗರದಲ್ಲಿ ಪ್ರಾರ್ಥನೆ ಮಾಡಿಸಿದಾಗ ಫಾಸ್ಟರ್ ಹತ್ರ ಹೇಳಿದ್ವಿ, ಹಿಂಗೆ ಜಾಬ್ಗೋಸ್ಕರ ನೋಡ್ತಾ ಇದ್ದೀನಿ, ಗೌರ್ಮೆಂಟ್ ಜಾಬೇ ಆಗಬೇಕು ಅಂತ. ನಮ್ಮ ತಾಯಿಯವರು ಭಾಳ ಕಷ್ಟಪಟ್ಟು ಪ್ರೇಯರ್ ಮಾಡಿಸಿ ಎಲ್ಲ ನಮ್ಮ ಫಾದರ್ ಅವರು ಬಂದಿದ್ರು ಅವಾಗ. ಸೊ ಅವಾಗ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಸಿದ್ರು. ನೆಕ್ಸ್ಟ್ ಕೂಟಕ್ಕೆ ಬಂದಾಗ ನಾನು ಎಕ್ಸಾಮ್ ಬರೆದ್ಮೇಲೆ ರೈಲ್ವೇಸಲ್ಲೇ ಜಾಬ್ ಆಯ್ತು ನನಗೆ. ಆಸ್ ಎ ಟೆಕ್ನಿಷಿಯನ್ ಅಂತ ಜಾಬ್ ಆಯಿತು. ಅವಾಗ ಬಂದಿದ್ದೆ ಇದೇ ಕೂಟಕ್ಕೆ ಬಂದಾಗ ನಾನು ಫಾಸ್ಟರ್ ಹತ್ರ ಪ್ರಾರ್ಥನೆ ಮಾಡಿಸಿದೆ. ಅವಾಗ ಒಂದು ಸಮಸ್ಯೆ ಏನಂತ ಅಂದರೆ ಎಲ್ಲ ಆಗೈತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಅವಾಗ ಫಾಸ್ಟ್ರಿಗೆ ಹೇಳಿದೆ ನಾನು, ಈ ಥರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಫಾಸ್ಟರ್, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ. ನಾವು ನಮ್ಮ ತಾಯಿಯವರು ನಮ್ಮ ಮದರ್ಗೆ ಹೇಳಿದ್ರು, ಎಲ್ಲ ಪ್ರಾರ್ಥನೆ ಮಾಡಿಸಿದ್ವಿ. ಪ್ರಾರ್ಥನೆ ಮಾಡಿಸಿದ್ಮೇಲೆ ನಿನ್ಗೇನೂ ಆಗಲ್ಲ, ಅವರೇ 3 ದಿವಸದಲ್ಲಿ ಹೇಳ್ತಾರೆ, ನಿನಗೆ ಆಗಿದೆ ಅಂತ ಹೇಳಿ ಕಳಿಸ್ತಾರೆ, ನೀನು ತಲೆ ಕೆಡ್ಸ್ಕೊಬೇಡಿ ಅಂತಂದ್ರು ಫಾಸ್ಟ್ರು. ಅವಾಗ ಅದಾದ ನೆಕ್ಸ್ಟ್ ಡೇ 2 days ಆದಮೇಲೆ ನಾನು ಹೋದೆ. ಅಲ್ಲಿ ಹೋದ ತಕ್ಷಣ ಅವರೇ ಅಂದರು, ಇಲ್ಲ ನಿಮ್ದು ಆಗಿದೆ, ಏನೂ ಪ್ರಾಬ್ಲಮ್ ಆಗಿಲ್ಲ, ಜಸ್ಟ್ ಅದು ವೆರಿಫೈ ಮಾಡೋಕ್ಕೋಸ್ಕರ ವೇಟ್ ಆಗಿತ್ತು, ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು, ನೀವು ಹೋಗಿ ಅಂತಂದ್ರು. ಅದಾದಮೇಲೆ ನಾನು ಅಂದೆ, ನಂದು ಈ ಏನು ಜಾಬಲ್ಲಿ ಹೋಗ್ತೀನಲ್ಲ, ಅದು ಹೋದ್ಮೇಲೆ ನನ್ನೊಂದು ಅರ್ಧ ಬೇಸಿಕ್ ಸ್ಯಾಲ್ರಿಯಲ್ಲಿ ಏನೈತೆ ನಾನು ಇವ್ರಿಗೆ ಒಪ್ಪಿಸಿ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದೆ. ಅವಾಗೂ ಪ್ರಾರ್ಥನೆ ಮಾಡಿಸಿದ್ವಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಅದಕ್ಕೋಸ್ಕರನೇ ಬಂದ್ವಿ. ಏನೇ ಆದ್ರೂ ಪರವಾಗಿಲ್ಲ, ಬಂದು ಮೀಟಾಗಿ ಅವ್ರಿಗೆ ಫಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಮತ್ತೆ ನಾನು ಕಂಟಿನ್ಯೂಸ್ ಆಗಿ ನಾನು ಈ ಪ್ರೋಸೆಸ್ಸಲ್ಲಿ ಇರ್ತೀನಿ ಅಂತ ಸಾಕ್ಷಿ ಹೇಳ್ತಾ ಇದ್ದೀನಿ. ಹೌದು ಜಸ್, ನಿಮ್ಮಲ್ಲೂ ಕೂಡ ಕೆಲವರು ಪ್ರಶ್ನೆ ಬರ್ತಿರ್ಬೋದು, ಬ್ರದರ್ ನಾನು ಕೂಡ ಈ ಥರ ಪ್ರೇಯರ್ ಮಾಡಿಸ್ಕೊಂಡೆ, ಬಟ್ ನನಗೆ ಯಾಕೆ ಆಗಿಲ್ಲ? ಬ್ರದರ್ ಜಸ್ಟ್ ನಾನು ನಿಮಗೋಸ್ಕರ ಪ್ರೇಯರ್ ಮಾಡಿದ್ದು ಮಾತ್ರ ಅಲ್ಲ, ಅದಾದಮೇಲೆ ನಿಮಗೊಂದು ಕೆಲವೊಂದು ಹೋಮ್ವರ್ಕ್ ಕೊಟ್ಟಿದ್ವಿ. ನನಗೆ ಒಂದು ಇದು ಕೊಟ್ಟಿದ್ರು, ಬುಕ್ಸ್ ಇಲ್ಲಿದೆ ಇವಾಗ ಆಲ್ರೆಡಿ. ಅದನ್ನು ನಾನು ನಿರಂತರವಾಗಿ ಬೆಳಗ್ಗೆ ನಾನು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಅದನ್ನು ಓದ್ಬಿಟ್ಟು ಮತ್ತೆ ನಾನು ಸ್ವಲ್ಪ 1-3 ವಾಕ್ಯ ಹೇಳಿದ್ರು ನನಗೆ. ಏನೇ ಇದ್ರೂ ನೀನು ಅವೆಲ್ಲ ವಾಕ್ಯವನ್ನು ಓದ್ಕೊಂಡು ಮತ್ತೆ ಜ್ಞಾನೋಕ್ತಿ ಒಳಗೆ ಸ್ವಲ್ಪ 1-2 ವಾಕ್ಯ ಹೇಳಿದ್ರು. ಅದಾದಮೇಲೆ ಇದರಲ್ಲೂ ಎಲ್ಲ ರೀತಿಯಿಂದ ಇದು ಇದೆ, ಅಂದರೆ ಜ್ಞಾನ ಮಾರ್ಗದರ್ಶನ, ಅದನ್ನು ಓದ್ಕೊಂಡು ಚೆನ್ನಾಗಿ ಅದರಂತೆ ನಡವಳಿಕೆ ಮಾಡ್ಕೋಬೇಕು. ನಾವು ಅಳವಡಿಸ್ಕೋಬೇಕು. ಅದರಿಂದ ನಾವು ಕಂಟಿನ್ಯೂಸ್ ಆಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಮ್ಮಲ್ಲಿ ನಾವು ಕಾಣ್ಬೋದು, ಚೇಂಜ್ ಆಗಿ ಕಾಣ್ಬೋದು. ಅಷ್ಟು ಮಾತ್ರ ಅಲ್ಲ, ಥ್ಯಾಂಕ್ ಗಾಡ್, ಈವನ್ ಅವರಿಗೆ ಡೈಲಿ ಟೀಚಿಂಗ್ ಕೇಳಿ ಅಂತ ಹೇಳಿದ್ವಿ, ದೇವ್ರ ವಾಕ್ಯನ ಸಂಜೆ ಪ್ರಾರ್ಥನಾ ಕೂಟದಲ್ಲಿ ಆಲಿಸಿ ಅಂತ ಹೇಳಿದ್ವಿ. ಮತ್ತೆ ಉದ್ಯೋಗದ ವಿಷಯದಲ್ಲಿ ಈಗಾಗಲೇ ಯೇಸುವೆ ನನಗೆ ಒಳ್ಳೆ ಉದ್ಯೋಗವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಕೂಡ ಅವರಿಗೆ ಬರೀ ಪ್ರೇಯರ್ ಮಾಡಿದ ಮಾತ್ರವಲ್ಲ, ದೇವರ ವಾಕ್ಯದ ಪುಸ್ತಕವನ್ನ ಅವ್ರು ಕೊಟ್ಟು ಪ್ರತಿದಿನ ಇದನ್ನು ಉಪಯೋಗಿಸಿ. ಯಾಕಂದ್ರೆ ಎಕ್ಸಾಮ್ ಬರೀಬೇಕಾದ್ರೆ ಪವಿತ್ರಾತ್ಮರ ಜ್ಞಾನ ಬೇಕು, ನಿಮ್ಮ ಜ್ಞಾನ ಸಾಕಾಗೋದಿಲ್ಲ. ಸೊ ಅದಾದ್ಮೇಲೆ ಜ್ಞಾನ ಮತ್ತು ಮಾರ್ಗದರ್ಶನ ಇವ್ರು ಹೇಳಿದ್ರು, ನಾನು ಡೈಲಿ ಮಾಡ್ತಾ ಇದ್ದೆ, ಬೆಳಿಗ್ಗೆ ಸಂಜೆ ಓಡ್ತಾ ಇದ್ದೆ. ಮತ್ತು ಕೆಲವೊಂದು ವಾಕ್ಯಗಳು ಕೊಟ್ಟಿದ್ರು, ಆ ವಾಕ್ಯನ ಕೂಡ ಹೇಳ್ತಾ ಇದ್ವಿ. ಬಟ್ ಅದಾದ್ಮೇಲೆ ಅವರ ತಂದೆ ತಾಯಿಗಳು ಇವರು ಕುಟುಂಬ ಸಮೇತ ಡೈಲಿ ಟೀಚಿಂಗ್ ಕೇಳ್ತಾ ಇದ್ರು. ಕರೆಕ್ಟ್, ದೇವ್ರ ವಾಕ್ಯ ಕೇಳಿಸ್ಕೊಳ್ತಾ ಇದ್ರು. ಹೌದು, ಯೂಟ್ಯೂಬಲ್ಲಿ ನಾವು ಕೇಳಿಸ್ಕೊತಾ ಇದ್ವಿ. ಪ್ರತಿದಿನ ಇವ್ರದ್ದು ಧ್ಯಾನಕೂಟ ಸಂಜೆ ಇರುತ್ತೆ. ಸೊ ಅವಾಗ ನಾನು ಕೂಡ ಯೂಟ್ಯೂಬಲ್ಲಿ ನೋಡೋಕೆ ಶುರು ಮಾಡಿದೆ. ಆಮೇಲೆ ಅದು ನಾವು ನಮ್ಮ ಮಿಸ್ಸಸ್ ಅವ್ರ ಅಂಕರ ಕಂಟಿನ್ಯೂ ಸರ್ ಕೂಟದಲ್ಲಿ ಇದ್ದೇ ಇರ್ತಾರೆ, ಒಟ್ಟು ಯಾವುದೂ ತಪ್ಪಿಸಂಗಿಲ್ಲ. ಇನ್ನು ನಾವು ತಪ್ಪಿಸ್ತೀವಿ, ಆದ್ರೆ ಅವ್ರು ತಪ್ಪಿಸಂಗಿಲ್ಲ. ಆದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಯೇಸುವಿನ ನಾವು ಅದರಲ್ಲಿಂದ ನಾವು ಇಲ್ಲಿವರೆಗೆ ನಾವು ಜೀವಿಸಿದ್ದು ಯೇಸುವಿನ ಕ್ರಿಸ್ತಲಿಂದ ನಾವು ಜೀವಿಸಿದ್ದು. ಇಲ್ಲಕಂದ್ರೆ ನಮ್ದು ಯಾವುದೇ ಏನಿಲ್ಲ. ಯಾಕಂದ್ರೆ ನಾನು ಒಬ್ಬ ಟೇಲರಿಂಗ್ ಕೆಲಸ ಮಾಡ್ತಿದ್ದೆ. ನಾನು ಟೇಲರಿಂಗ್ ಕೆಲಸ, ಅಷ್ಟರಲ್ಲಿ ನನ್ನ ಮಗಳು ಇಂಜಿನಿಯರಿಂಗ್, ನನ್ನ ಮಗ ಶಾರ್ಟ್ ಆ್ಯಂಡ್ ಸ್ಟೆನೋ, ಆಮೇಲೆ ನನ್ನ ಮಗ ಇಂಜಿನಿಯರಿಂಗ್ ಮೆಕ್ಯಾನಿಕಲ್. ಎಲ್ಲ ನಾವು ಕೈ ಮೇಲೆ ಮಾಡಿದ್ವು. ನಮಗೆ ಭಾಳ
ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂದಿದ್ವು. ಆದರೂ ಅವ್ರ ಮಕ್ಕಳು ಎಲ್ಲ ಗೌರ್ಮೆಂಟ್ ಸ್ಕೂಲ್ನೊಳಗೆ ಓದಿ, ಯಾಕಂದ್ರೆ ನಾನು ಎಲ್ಲೆಲ್ಲಿ ಗೌರ್ಮೆಂಟ್ ಫ್ರೀ ಐತಿ ಅಲ್ಲೇ ಹೋಗಿ ಓದಿಸಿದ್ದೀನಿ. ಯಾವುದು ಏನು ನನಗೆ ಭಾಳ ನೋವನ್ನ ಸುದ್ದಿ ಐತಿ. ಆದ್ರೆ ನಮಗೆ ದೇವರು ನಮಗೆ ಈಗ ಕೈ ಹಿಡಿದಿದ್ದಾನೆ. ಒಳ್ಳೆ ರೀತಿ ಮಗ ನಡೆಸಿಕೊಟ್ಟಿದ್ದಕ್ಕೆ ನೀವು ಕೋಟಿ ಕೋಟಿ ಸೋತೆ ಅಂತ ಹೇಳ್ತೀನಿ ನಾನು. ತಾಯಿಯವರು ಲೈವ್ ಇದ್ದಾರೆ, ಇವಾಗ ನೋಡ್ತಿದ್ದಾರೆ. ಸೊ ಅವ್ರಿಗೂ ಬರ್ಲಿಕ್ಕೆ ಆಗ್ಲಿಲ್ಲ, ಅನಿವಾರ್ಯ. ಅವ್ರ ಮೊಮ್ಮಕ್ಕಳು ಇದ್ದಾರೆ, ಸೊ ಮನೆಯಲ್ಲೇ ಕೂತಿದ್ದಾರೆ, ಅದಕ್ಕೆ ಲೈವ್ ನೋಡ್ತಿದ್ದಾರೆ. ಸೊ ಸಾಕ್ಷಿ ಹೇಳ್ಬಿಟ್ಟೆ ಬಾ ಅಂತಂದು ಬಂದಿದ್ರು. ಓಕೆ, ಥ್ಯಾಂಕ್ ಯು. ಎಷ್ಟು ಮಂದಿ ಇದೇ ಕಾನ್ಫಿಡೆನ್ಸ್ ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಅಥವಾ ನನ್ನ ಗಂಡನ ಹೆಂಡತಿ ದೇವ್ರ ವಾಕ್ಯನ ಈಗ ನೋಡ್ತಾ ಇದಾರೆ ಅಂತೇಳಿ ಎಷ್ಟು ಮಂದಿ ಹೇಳಲಿಕ್ಕೆ ಕಾನ್ಫಿಡೆನ್ಸ್ ಇದೆ? ಹಲೋ, ನಮ್ಮ ತಾಯಿ 100% ಇದು ನೋಡ್ತಾ ಇದಾರೆ. ಯಾಕಂದ್ರೆ ಒಂದ್ಸಲ ಟೇಸ್ಟ್ ಸಿಕ್ಕಿದ ಮೇಲೆ ಪ್ರಿಯರೇ, ಪ್ರೈಸ್ ಗಾಡ್, ಖಂಡಿತವಾಗಿ ಇವ್ರ ತಾಯಿ ಆಗಲಿ ಇವರಾಗಲಿ ಯಾರು ಬಿಟ್ಕೊಡೋಕೆ ಸಾಧ್ಯ ಇಲ್ಲ. ಇವ್ರೇನು ಹೇಳಿದ್ರು ಟೆಸ್ಟ್ ಮನೆಯಲ್ಲಿ? ಈಗ ನನಗೆ ಒಂದು ಅನುಭವ ಆಗಿರೋದು ಮಾತ್ರವಲ್ಲ, ನಿರಂತರವಾಗಿಯೂ ನಾನು ದೇವರ ರಾಜ್ಯದಲ್ಲಿ ಇದೇ ಥರ ಭಾಗವಹಿಸಬೇಕು. ನಾನು ದೇವರವಾಗಿ ಕೇಳಿಸ್ಕೊಳ್ಳೋದು ಮಾತ್ರವಲ್ಲ, ದೇವರ ರಾಜ್ಯದಲ್ಲಿ ನಾನು ಕೂಡ ಭಾಗಿಯಾಗಿರ್ತೇನೆ. ಹೆಸರು ನಿಮ್ದು ಬದ? ಅವಿನಾಶ್. ನಿಮ್ಮ ಹೆಸರು? ಬದ್ದಪ್ಪ. ಅವಿನಾಶ್. ಅಮ್ಮನ ಹೆಸರು ಬದ್ದಪ್ಪ, ರತ್ನ, ಅವಿನಾಶ್. ಈ ರೀತಿ ಹೇಳೋದಾದ್ರೆ ಫಿಲೋಮಿನಮ್ಮ, ಡೇವಿಡ್ ಅಣ್ಣ, ಆಲ್ವಿನ್ನು, ರೀಟಮ್ಮ, ಇನ್ನು ಅವರೆಲ್ಲ ಹೆಂಗಿರ್ಬೇಕು? ನಮ್ಮ ಮಗನ ಸಂಬಂಧ ಕನ್ಯಾ ನೋಡ್ತಾ ಇದ್ರೆ ಭಾಳ ದಿವಸದಿಂದ. ಮೊನ್ನೆ ಕನ್ಯಾಕ್ ವಿಶ್ ಮಾಡಿ ಬಂದ್ರೆ ಅವ್ರಿಗೆ ಒಳ್ಳೆ ರೀತಿ ಅವ್ರಿಗೆ ಜೋಡಿಯಾಗಿ ಆಗಲಿ ಅಂತ ಕೇಸಿ ನಾನು ಬೇಡ್ಕೋತೀನಿ. ಎಲ್ಲರೂ ಒಂದು ನಿಮಿಷ ಬಲಗೈ ಚಾಚೋಣ. ಓಕೆ, ಥ್ಯಾಂಕ್ ಯು ಫಾದರ್. ವಿಶೇಷವಾಗಿ ಲಾರ್ಡ್, ಕೆಲವು ದಿನಗಳ ಹಿಂದೆ ಉದ್ಯೋಗ ಇಲ್ಲದೆ ನಿರುದ್ಯೋಗದಿಂದ ಬಂದಂಥ ಸಹೋದರ, ಬಟ್ ನಿಮ್ಮಲ್ಲಿ ವಿಶ್ವಾಸವಿಟ್ಟು ಥ್ಯಾಂಕ್ ಯು ಲಾರ್ಡ್ ಅಂದು ಪ್ರಾರ್ಥನೆ ಮಾಡಿದ ಮಾತ್ರವಲ್ಲ, ನೀವೇನು ವಾಗ್ದಾನ ಮಾಡಿದ್ರಿ ವಾಗ್ದಾನಕ್ಕೆ ಅನುಗುಣವಾಗಿ ಇವರು ಕಲ್ಪನೆ ಮಾಡಿಕೊಂಡು ಆಧ್ಯಾತ್ಮಿಕ ಲೋಕದ ಕಾರ್ಯಗಳಲ್ಲಿ ವಿಶ್ವಾಸವಿಟ್ಟು ಏನು ಕಲ್ಪನೆಯಲ್ಲಿ ಗರ್ಭತಾಳಿ ಹೋಗಿದ್ರು, ಲಾರ್ಡ್ ಈಗ ಇಲ್ಲಿ ಬಂದು ಸಾಕ್ಷಿಪಡಿಸ್ತಾ ಇದ್ದಾರೆ. ಅವರು ಯಾವ ವಿಷಯಕ್ಕೆ ಕಲ್ಪನೆ ಮಾಡ್ಕೊಂಡಿದ್ರು ಅದು ಇವತ್ತು ನೆರವೇರಿದೆ ಎಂಬುದಾಗಿ. ಅತ್ಯುತ್ತಮವಾದಂತಹ ಉದ್ಯೋಗ ನೀವು ಅನುಗ್ರಹಿಸಿಕೊಟ್ಟಿದ್ದೀರಿ ಲಾರ್ಡ್. ಆ ಉದ್ಯೋಗ, ಈ ಮಗನು ಆ ಉದ್ಯೋಗವನ್ನು ಅನುಭವಿಸಿದ ಮಾತ್ರವಲ್ಲ, ಅಲ್ಲೂ ಕೂಡ ನಿಮ್ಮ ಸೇವಾ ಕಾರ್ಯ ಮಾಡುತ್ತಾ, ಅಲ್ಲೂ ಕೂಡ ಅಗತ್ಯ ಇರೋದು ವ್ಯಕ್ತಿಗಳಿಗೆ ನಿಮ್ಮ ಸುವಾರ್ತೆನ ಸಾರುತ್ತಾ ನಿಮ್ಮ ಮಹಿಮೆಯನ್ನ ಈ ಮಗನು ಪ್ರಕಟಪಡಿಸುವಂಥ ಕಾರ್ಯಕ್ಕಾಗಿ ಸ್ತೋತ್ರ. ಅಂದು ನಾನು ಏನನ್ನ ಬಾಯ್ತು ನುಡಿದಿದ್ರಿ, ನನ್ನ ಮೂಲಕ ನುಡಿಸಿದ್ರಿ, ಅದು ಇವತ್ತು ಈ ಮಗನ ಜೀವನದಲ್ಲಿ ನೆರವೇರಿ ಅತ್ಯದ್ಭುತವಾದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಯಾವ ರೀತಿ ಇವರು ಅನುಭವಿಸ್ಲಿಕ್ಕಾಗಿ ಆ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದೀರಿ, ಅದೇ ರೀತಿ ಯೇಸು ನಾಮದಲ್ಲಿ ಲಾರ್ಡ್ ಈ ಮಗನಿಗೋಸ್ಕರ ನಿಗದಿ ಮಾಡಿರುವಂತಹ ನಿಮ್ಮ ಅಭಿಷೇಕವುಳ್ಳತ ಮಗಳನ್ನ ಈ ಮಗನಿಗೆ ಬಾಳ ಸಂಗಾತಿಯಾಗಿ ನೀವು ಈಗಾಗಲೇ ಅನುಗ್ರಹಿಸಿಕೊಟ್ಟಿದ್ದೀರಿ. ಯೇಸು ನಾಮದಲ್ಲಿ ಈ ಮಗನಿಗೋಸ್ಕರ ನಿಗದಿ ಮಾಡಿರುವಂತಹ ನನ್ನ ಪ್ರಿಯ ಸಹೋದರಿ ಎಲ್ಲೇ ಇದ್ರೂ ಪರವಾಗಿಲ್ಲ, ಯೇಸು ನಾಮದಲ್ಲಿ ನಿನ್ನ ಕುಟುಂಬವನ್ನು ಬಿಟ್ಟು ತಂದೆ ತಾಯಿಗಳ ಆಶೀರ್ವಾದ ಅಡಿಯಲ್ಲಿ, ವಿವಾಹ ಎಂಬ ಸಂಸ್ಕಾರದ ಅಡಿಯಲ್ಲಿ ಈ ಮಗನೊಂದಿಗೆ ಒಂದುಗೂಡಿ ಕುಟುಂಬದ ಜೀವಿತಕ್ಕೆ ಕಾಲಿಡುವಂತಾಗಲಿ. ಕಾಲ್ದೂತ್ರಗಳೇ ಹೋಗಿರಿ, ಯೇಸು ನಾಮದಲ್ಲಿ ಈ ಮಗನಿಗೋಸ್ಕರ ನಿಗದಿ ಮಾಡಿರುವಂತಹ ತಿರುಗುಟ್ಟಿರುವಂತಹ ಅಗ್ನಿ ಅಭಿಷೇಕ ಹೊಂದಿರುವಂತಹ ಮಗಳನ್ನ ಡ್ಯಾಡಿ ಏನು ಸಿದ್ಧಗೊಳಿಸಿಟ್ಟಿದ್ದಾರೋ ಆ ಮಗಳನ್ನು ಹುಡುಕೊಂಡು ಬಂದು ಮದುವೆ ಎಂಬ ಸಂಸ್ಕಾರದಲ್ಲಿ ಇವರಿಬ್ಬರನ್ನು ಒಂದುಗೂಡಿಸಿ ಕುಟುಂಬದ ಜೀವಿತದಲ್ಲೂ ಕೂಡ ಈ ಮಗನಂತೆಯೇ ಇವ್ರ ಕುಟುಂಬದವರಂತೆಯೇ ಕ್ರಿಸ್ತನಿಗೋಸ್ಕರ ಜೀವಿಸುವಂತಹ ಅಂಥ ಹಂಬಲವನ್ನು ಹೊಂದಿರುವಂತಹ ಅಂಥ ಮಗಳನ್ನು ಈ ಮಗನೊಂದಿಗೆ ಡ್ಯಾಡಿ ನೀವು ಒಂದುಗೂಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೊಡಿ ಸ್ತೋತ್ರ. ನಾನು ಏನನ್ನ ಬಾಯ್ತು ನೋಡಿದ್ದೇನೋ ಯೇಸು ನಾಮದಲ್ಲಿ ದೇವತರುಗಳೇ ಈಗ ನಿಮ್ಮ ಕಾರ್ಯವನ್ನು ಆರಂಭಿಸಿ ಮುಂದಿನ ಸಲ ಬರುವಾಗ ಈ ಮಕ್ಕಳ ಬಾಯಿಂದ ಈ ಕಾರ್ಯವನ್ನು ಕೂಡ ನಾವು ನಮ್ಮ ಕಣ್ಣಾರೆ ನೋಡುತ್ತಾ ನಮ್ಮ ಕಿವಿಯಾರೆ ಕೇಳಿಸಿಕೊಂಡು ನಿಮ್ಮ ಮಹಿಮೆಯನ್ನು ಇವರು ಕೂಡ ಅನುಭವಿಸುವುದರೊಂದಿಗೆ ನಾವು ಕೂಡ ಅನುಭವಿಸುವಂತಾಗಲಿ. ನನ್ನ ಪ್ರಿಯ ಸಹೋದರ ನಂಬಿರಿ, ಯೇಸು ನಾಮದಲ್ಲಿ ಅಗ್ನಿ ಅಭಿಷೇಕ ಹೊಂದಿರುವಂತಹ ತಿರುಗುಟ್ಟಿರುವಂತಹ ಅಂಥ ಸಂಗಾತಿಯನ್ನ ಯೇಸು ನಾಮದಲ್ಲಿ ಈಗಲೇ ಸ್ವೀಕರಿಸಿಕೊಂಡು ಯೇಸು ನಾಮದಲ್ಲಿ ಕ್ರಿಸ್ತನಿಗೋಸ್ಕರ ಜೀವಿಸಿರಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದ ಫಾದರ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಚಪ್ಪಲಿ ತೊಡೆದ ಪ್ರಭು ಪಡಿಸೋಣ. ಪ್ರೈಸ್ ಗಾಡ್. ಗುಡ್ ನ್ಯೂಸ್. ನೆಕ್ಸ್ಟ್ ಬರೋ ಗುಡ್ ನ್ಯೂಸ್ ಹೇಳ್ತೀರಿ, ಒಳ್ಳೆ ಬಾಳ ಸಂಗಾತಿನೂ ಕೂಡ ಕೊಟ್ಟಿದ್ದಾರೆ ಎಂಬುದಾಗಿ. ಥ್ಯಾಂಕ್ ಯು ವೆರಿ ಮಚ್. ಹಲ್ಲೆಲೂಯಾ. ಒಳ್ಳೆ ಟೆಸ್ಟಿಮನಿ. ಪ್ರೈಸ್ ಗಾಡ್. ಬ್ಯೂಟಿಫುಲ್. ನಿಮ್ಮ ಜೀವನದಲ್ಲೂ ಅಷ್ಟೇ ನನ್ನ ಪ್ರಿಯ ಸಹೋದರ ಸಹೋದರಿಯರ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಏನು ಕಲ್ಪ ಮಾಡ್ಕೊಂಡಿದ್ದೀರಿ ಬಿಟ್ಕೊಡ್ಬೇಡಿ. ನಿಮ್ಮ ಆ ಮಗುವನ್ನು, ಅದ್ಭುತ ಕಾರ್ಯ ಎಂಬ ಮಗುವನ್ನು ಅಪೋಷಣೆ ಮಾಡ್ಕೊಳ್ಬೇಡಿ. ಕಂಟಿನ್ಯೂಸ್ ಮತ್ತೆ ಅದೇ ವಾಕ್ಯ ಹೊಂಡಿರಿ. ಅದಾಗಿದ್ಮೇಲೆ 3 ದಿನದಲ್ಲಿ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದು. 3 ದಿನ ತೆಗೆದುಕೊಳ್ಳಿಲ್ಲ, 2 ದಿನದಲ್ಲಿ ಏನಾಯ್ತು? ಇವ್ರು ಹೋಗುವಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು ಅಂತ ಹೇಳಿದ್ವಿ. ಬಟ್ ಏನೋ ಒಂದು ಸ್ವಲ್ಪ ತಡೆನ ಕಾಣಿಸ್ತಾ ಇತ್ತು, ಬಟ್ ಏನು ಇಲ್ಲ, ಕ್ಲಿಯರ್ ಆಗಿದೆ.
ನಿಮ್ಮ ಅಪಾಯಿಂಟ್ಮೆಂಟ್ ಪಕ್ಕಾಗಿದೆ ಹೋಗಿ ಎಂಬುದಾಗಿ ಕಳಿಸ್ಕೊಟ್ರು. ಹಾಲೆಲೂಯ, ಹಾಲೆಲೂಯ. ಮಧ್ಯದಲ್ಲಿ ಅನೇಕ ಸಂದರ್ಭ ವೈರಸ್ಗಳು ಬರ್ತದೆ, ಕಿವಿಗೊಡಬೇಡಿ. ನೀವು ದೇವರು ನುಡಿದ ಮೇಲೆ, ನೀವು ಅದು ನಂಬಿದ ಮೇಲೆ ನಿಮ್ಮ ಜೀವನ ನೆರವೇರಲೇಬೇಕು. ಹಾಲೆಲೂಯ. ಥ್ಯಾಂಕ್ ಯು ವೆರಿ ಮಚ್. ಪ್ರೈಸ್ ಗಾಡ್.